ಲಾಲ್ಬಾಗ್ನಲ್ಲಿ ಡಿಕೆಶಿ ವಾಕಿಂಗ್ ಮಾಡುವಾಗ ಡಿಕೆಶಿಗೆ ಸಾಥ್ ಕೊಟ್ಟಿದ್ದು ಜಿವಿಎ ಅಧಿಕಾರಿಗಳು. ಇದಕ್ಕೆ ಸಾರ್ವಜನಿಕರು ಅಷ್ಟೇ ಚೆನ್ನಾಗಿ ಸ್ಪಂದನೆಯನ್ನ ಮಾಡಿದ್ರು. ಲಾಲ್ಬಾಗ್ನಲ್ಲಿ ಡಿಕೆಶಿ ಸತತ 1.5 ಗಂಟೆ ವಾಕಿಂಗ್ ಮಾಡಿ ಪೂರ್ತಿ ಲಾಲ್ಬಾಗ್ ಅನ್ನ ಸುತ್ತಾಡಿದ್ರು. ವಿಶೇಷವಾಗಿ ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ ಒತ್ತಾಯವನ್ನ ಜನಸಾಮಾನ್ಯರು ಮಾಡಿದ್ರು. ಹೌದಾ, ಬನ್ನಿ ಈ ಕಡೆ ಕೆರೆ ಕಡೆ ಇದ್ದಾರೆ. ಈಗ ವಿಡಿಯೋ ಕ್ಯಾಮ್ರಾ ನಿಮ್ಮ ನೋಡುವಂತ ಜಸ್ಟ್ ಆಗಿ ನಾನು ಮಂಗಳೂರಿನ ಬಹಳ ಪ್ರಿಯ. ನೋಡ್ತಾ ಇದ್ದೀರಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಲಾಲ್ಬಾಗ್ನಲ್ಲಿ 1 ಗಂಟೆಗಳ ಕಾಲ ವಾಕಿಂಗ್ ಅನ್ನ ಮಾಡಿದ್ರು. ವಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಜನಸಾಮಾನ್ಯರು ಕೂಡ ಅವರನ್ನ ಭೇಟಿಯಾಗಿ ಒಂದಷ್ಟು ಮಾತುಕತೆಯನ್ನ ಕೂಡ ಆಡಿದ್ರು. ಒಂದಷ್ಟು ಟ್ರಾಫಿಕ್ ಸಮಸ್ಯೆಗೆ ಸಂಬಂಧಪಟ್ಟಂತೆ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ್ರು. ಮತ್ತೆ ಆಫೀಸ್ಗೆ ಹೋಗೋದಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಅಂತ ಕೂಡ ಹೇಳ್ಕೊಂಡ್ರು. ಮತ್ತೆ ಕೆಲವರು ನಿಮ್ಮನ್ನೇ ನೋಡಬೇಕು ಅಂತ ಹೇಳಿ ನಾವು ಬಂದಿದ್ದೀವಿ ಅಂತ ಹೇಳಿ ತಮ್ಮ ಖುಷಿಯನ್ನ ಕೂಡ ವ್ಯಕ್ತಪಡಿಸಿದ್ರು. ಮತ್ತೆ ವಿದ್ಯಾರ್ಥಿಗಳ ಜೊತೆಗೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನ ಕೂಡ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಮಾತನಾಡಿಸ್ತಾ ಇದ್ದಾರೆ, ಏನು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಒಂದೊಂದು ಸಮಸ್ಯೆಯನ್ನ ಕೂಡ ಆಲಿಸ್ಕೊಳ್ತಾ ಮತ್ತೆ ಅಲ್ಲಿ ಇದ್ದಂತಹ ಅಧಿಕಾರಿಗಳಿಗೂ ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ, ಏನೆಲ್ಲ ಸಮಸ್ಯೆಗಳು ಹೇಳ್ತಾ ಇದ್ದಾರೆ ಅದನ್ನ ಪರಿಹಾರವನ್ನ ಮಾಡಬೇಕು ಅಂತ ಹೇಳಿ ಅವರಿಗೆ ಸೂಚನೆಯನ್ನ ಕೂಡ ಕೊಟ್ಟಂತಹ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಹೋಗಬಹುದು. ಈ ರೀತಿಯಾಗಿ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಸಮಸ್ಯೆಗಳ ಸರಮಾಲೆಯನ್ನೇ ಬೆಚ್ಚಿಟ್ಟಿದ್ದಾರೆ ಜನಸಾಮಾನ್ಯರು. ಈ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇದೆ, ದಯವಿಟ್ಟು ಬಗೆಹರಿಸಿ ಅಂತ ಹೇಳಿ ಡಿಸಿಎಂ ಬಳಿ ಖುದ್ದು ಜನಸಾಮಾನ್ಯರು ಮನವಿಯನ್ನ ಮಾಡ್ಕೊಳ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸಬಹುದು. ಅಭಿವೃದ್ಧಿಯ ಕಡೆಗೆ ಅತಿ ಹೆಚ್ಚು ಗಮನವನ್ನ ಕೊಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಮೊದಲಿಗೆ ಅವರು ಸರ್ಕಾರ ರಚನೆ ಆದಂತಹ ಸಂದರ್ಭದಲ್ಲಿಯೇ ಕೂಡ ಹೇಳಿದ್ರು, ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು, ಆ ಒಂದು ಕನಸನ್ನ ಹೊತ್ಕೊಂಡಿದ್ದೇನೆ ಅಂತ ಕೂಡ ಹೇಳಿದ್ರು. ಇದೊಂದು ನಿಜಕ್ಕೂ ಹೊಸ ಹೆಜ್ಜೆಯನ್ನ ಅವರು ಈ ಮೂಲಕ ಮುಂದಿಡ್ತಾ ಇದ್ದಾರೆ. ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ ಜನ ಒತ್ತಾಯವನ್ನು ಕೂಡ ಮಾಡಿದ್ರು, ಅದಕ್ಕೂ ಕೂಡ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು 1 ಗಂಟೆಗಳ ಕಾಲ ವಾಕಿಂಗನ್ನು ಮಾಡಿದ್ದಾರೆ. ವಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟೋ ಜನ ಅವರ ಅಭಿಮಾನಿಗಳು ಅವರನ್ನೇ ನೋಡಬೇಕು ಅಂತ ಹೇಳಿ ಕೂಡ ಬಂದಿದ್ರು. ಅವರ ಬಳಿ ತಮ್ಮ ಸಮಸ್ಯೆಗಳನ್ನು ಕೂಡ ಹೇಳ್ಕೊಳ್ಳೋದಕ್ಕೆ ಒಂದಷ್ಟು ಮಂದಿ ಕೂಡ ಬಂದಿರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಸಮಸ್ಯೆಗಳಾಗ್ತಾ ಇದೆ ಟ್ರಾಫಿಕ್ನಿಂದಾಗಿ. ಆ ಒಂದು ಟ್ರಾಫಿಕ್ಗೆ ಏನಾದರೂ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಕೂಡ ಮಾಡಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದಾರೆ ಜನಸಾಮಾನ್ಯರು. ಮತ್ತು ಒಂದಷ್ಟು ಈ ಲಾಲ್ಬಾಗ್ಗೆ ಬರುವಂತಹ ಜನರಿಗೆ ವಾಕಿಂಗ್ ಮಾಡೋದಕ್ಕೆ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ ಬೆಳಗಿನ ಜಾವ ಅಂತ ಕೂಡ ಕೆಲವರು ಹೇಳ್ಕೊಂಡ್ರು. ಅದೇ ರೀತಿಯಾಗಿ ಎಲ್ಲರ ಸಮಸ್ಯೆಯನ್ನು ಆಲಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು.